ಮೊದಲನೇದಾಗಿ ನಾವು ಸ್ಕೇಲಾರ್ ಪ್ರಾಡಕ್ಟ್ ನೋಡ್ತಾ ಇದ್ವಿ. ಸ್ಕೇಲಾರ್ ಪ್ರಾಡಕ್ಟ್ನ ರೆಪ್ರೆಸೆಂಟೇಷನ್ ಏನಪ್ಪ ಅಂತ ಹೇಳಿದ್ರೆ ಎ ಹಿಂಗೆ ಚಿಕ್ಕ ಎ ಟು ಬಿ ಅಷ್ಟೇ. ಸೊ ದಿಸ್ ಹೌ ವಿ ರೆಪ್ರೆಸೆಂಟ್ ಅ ಸ್ಕೇಲಾರ್ ಪ್ರಾಡಕ್ಟ್. ಇವಾಗ ಸ್ಕೇಲಾರ್ ಪ್ರಾಡಕ್ಟಲ್ಲಿ ನಮಗೆ ಎರಡು ರೀತಿಯಲ್ಲಿ ಬರ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ಸ್ ಮತ್ತು ಅದರ ನಡುವೆ ಇರುವಂಥ ಆ್ಯಂಗಲ್ಲು ಇಲ್ಲ ಅಂತ ಹೇಳಿದ್ರೆ ಕಾಂಪೊನೆಂಟ್ ಫಾರ್ಮಲ್ಲಿ ಕೊಡ್ಬೋದು ಅಂತ ಹೇಳ್ತು ಅಂದರೆ, ಇಫ್ ಯು ಹ್ಯಾವ್ ಟೂ ವೆಕ್ಟರ್ಸ್, ಇಫ್ ಯು ಹ್ಯಾವ್ ಟು ಫೈಂಡ್ ದ ಸ್ಕೇಲಾರ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದರ ಮ್ಯಾಗ್ನಿಟ್ಯೂಡ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಮಲ್ಟಿಪ್ಲೈ ಮಾಡಿಕೊಂಡು ಟೇಕ್ ದ ಕಾಸ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದೆಮ್. ಸರಿನಾ? ಸೊ ವಿ ಹ್ಯಾವ್ ಟು ಟೇಕ್ ದ ಮ್ಯಾಗ್ನಿಟ್ಯೂಡ್. ರಿಮೆಂಬರ್, ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಬೇಕು, ನಾಟ್ ದ ವೆಕ್ಟರ್ ಫಾರ್ಮ್. ಸೊ ದಿಸ್ ಆರ್ ಮ್ಯಾಗ್ನಿಟ್ಯೂಡ್ಸ್. ಬೇಸಿಕ್ಸ್ ಎಲ್ಲ ಕಲ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಡೈರೆಕ್ಟ್ ಕಲಿತಾ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಆ್ಯಂಡ್ ಐ ವೋಂಟ್ ರಿಪೀಟ್ ದ ಬೇಸಿಕ್ ಥಿಂಗ್ಸ್ ಇಲ್ಲಿ, ವೇಸ್ಟ್ ಟೈಮ್. ಸೊ ಕಾಂಪೊನೆಂಟ್ ಫಾರ್ಮ್ ಗೊತ್ತಿದೆಯಲ್ಲ, A1 i ಕ್ಯಾಪ್ ಪ್ಲಸ್ B1 j ಕ್ಯಾಪ್ ಪ್ಲಸ್ C1 k ಕ್ಯಾಪ್ ಈ ಥರ ಇರುತ್ತೆ. ಡಾಟೆಡ್ ವಿತ್ ಇದನ್ನು ಎ ಅಂತ ತೊಗೊತೀವಲ್ಲ, A1 A2 A3 ಅಂತ ತೊಗೊತೀನಿ. A3 ಇದು B1 i ಕ್ಯಾಪ್ B2 j ಕ್ಯಾಪ್ ಪ್ಲಸ್ P3 k ಕ್ಯಾಪ್. ಸರಿನಾ? ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ರೆಸ್ಪೆಕ್ಟಿವ್ ಕಾಂಪೊನೆಂಟ್ಸ್ನ ಮ್ಯಾಗ್ನಿಟ್ಯೂಡ್ ತೊಗೊಂಡು ನಾವು, ಅಫ್ಕೋರ್ಸ್ ಇವೆಲ್ಲ ಬೈ ಡಿಫಾಲ್ಟ್ ಮ್ಯಾಗ್ನಿಟ್ಯೂಡೇನೆ, ಅದು ಮಲ್ಟಿಪ್ಲೈ ಮಾಡೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಸುಲಭ. ಸೊ ಅಫಿಷಿಯಲ್ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ ದ ಸ್ಕೇಲಾರ್ ಆಫ್ ದ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಎ ಆ್ಯಂಡ್ ಬಿ ಇಸ್ ಅ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ದ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದೆಮ್. ಅದೇ ಇದೇನಿದೆ ಈ ಡೆಫಿನೇಷನು, ಇದು ಬೇಸಿಕಲಿ ಇದೆ. ಸರಿನಾ? ಓಕೆ, ಮುಂದಿಂದು ವಾಟ್ ಡಸ್ ದ ರಿಸಲ್ಟ್ ಮೀನ್? ಇದೆಲ್ಲ ಸರಿ, ಬಟ್ ಇದು ರಿಸಲ್ಟಿನ ಅರ್ಥ ಏನು ಯಾಕಂತ ಹೇಳಿದ್ರೆ ನೀವು ಹೋಗ್ತಾ ಹೋಗ್ತಾ ಎಲ್ಲಿ ಹೇಗೆ ಉಪಯೋಗಿಸ್ಬೇಕು, ಏನಕ್ಕೆ ಉಪಯೋಗಿಸ್ಬೇಕು ಅಂತೇಳಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ನೋಡಿ. ಮಾತ್ರ ಎರಡು ವೆಕ್ಟರ್ ಇದೆ ಎ ಆ್ಯಂಡ್ ಬಿ. ಡಾಟ್ ಪ್ರಾಡಕ್ಟ್ ತೊಗೊಳೋದು ಅಂತ ಹೇಳಿದ್ರೆ ವಿ ಆರ್ ಪ್ರೊಜೆಕ್ಟಿಂಗ್ ಅ ವೆಕ್ಟರ್ ಆನ್ ಟು ಅದರ್ ವೆಕ್ಟರ್. ಆಯಿತಾ? ಸೊ ಆ ದಿಕ್ಕಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ನು ಒಂದು ವೆಕ್ಟರ್ ಮತ್ತೊಂದು ವೆಕ್ಟರ್ ಮೇಲೆ ಬೀಳುತ್ತೆ ಅಂತ ಹೇಳಿ. ಸೊ ದ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಆನ್ ಟು ದ ಅದರ್ ವೆಕ್ಟರ್ ಟೈಮ್ಸ್ ದ ಫಸ್ಟ್ ವೆಕ್ಟರ್. ಸೊ ಬರೀ ವೆಕ್ಟರ್ ಎ ಅಂತಲೇ ಅಲ್ಲ, ವೆಕ್ಟರ್ ಬಿನೂ ಕೂಡ ವೆಕ್ಟರ್ ಎ ಮೇಲೆ ಪ್ರೊಜೆಕ್ಟ್ ಮಾಡಬಹುದು. ಆಯಿತಾ? ಸೊ ಎರಡನ್ನೂ ಕೂಡ ಒಂದೇ ಉತ್ತರ ಕೊಡುತ್ತೆ. ಸಿನ್ಸ್ ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ದಿಕ್ಕು ಬೇಕಾಗಲ್ಲ. ಸೊ ಎರಡು ನೋಡ್ಬೋದು, ಅದು ಎರಡು ಲೆಂತ್ನು ಒಂದೇ ಇತ್ತು. ನೋಡಿ ಇಲ್ಲಿ ಎರಡು ಲೆಂತ್ನು ಒಂದೇ ಇತ್ತು. ಸೊ ಇಲ್ಲಿ ನಾನು ಥರ ಸಣ್ಣ ಆ್ಯನಿಮೇಷನ್ ಮಾಡಿದ್ದೀನಿ ನೋಡಿ, ಇದು ಓಲಪ್ಪ ಹಂಗೆ ನೋಡಿ ಅಲ್ವಾ? ಇವೆರಡು ಲೆಂತ್ ಒಂದೇ ಇದೆ. ಸೊ ಪ್ರಾಪರ್ಟೀಸ್ ಎಲ್ಲ ನೋಡ್ತೀವಿ ಹೋಗ್ತಾ ಹೋಗ್ತಾ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ರಿಸಲ್ಟ್ ಇಸ್ ದ ಸೇಮ್. ಹಾಂ, ಸೊ ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಅ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಅದರ್ ವೆಕ್ಟರ್? ದಿಸ್ ಇಸ್ ದ ಜನರಲ್ ಐಡಿಯಾ. ಇದೇನು ನೀವು ಥಂಬ್ ರೂಲ್ ಅಂತ ಏನು ತೊಗೊಳಕ್ಕೆ ಹೋಗಬೇಡಿ. ಇದನ್ನೇ ಅಂತ ಹೇಳಿ ಇದೇ ಡೆಫಿನೇಷನ್ ಅಂತಲ್ಲ, ಇದು ಡೆಫಿನೇಷನ್ ಅಲ್ಲ, ಇಟ್ಸ್ ಎನ್ ಐಡಿಯಾ. ಒಂದೆರಡು ಉದಾಹರಣೆ ನೋಡ್ಕೊಂಬಿಡೋಣ. ಸೊ ದಟ್ ಡಾಟ್ ಪ್ರಾಡಕ್ಟ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಅರ್ಥ ಮಾಡ್ಕೊಬೇಕು ನಾವು. ಸೊ ಮೊದಲೇದಾಗ ನಮ್ಮ ಮತ್ತೆ ಎರಡು ವೆಕ್ಟರ್ ಇದೆ, ಎ ಬಿ ಮತ್ತು ಇ ಎಫ್. ಅದ್ರ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಥಿಂಕ್ ಅಬೌಟ್ ಇಟ್. ಇದು ನಮ್ಮ ಇ ಎಫ್ ಅಂತ ತಿಳ್ಕೊಳ್ಳಿ, ಇದು ಎ ಬಿ ಅಂತ ತಿಳ್ಕೊಳ್ಳಿ. ಸೊ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಏನೋ, ಪ್ರೊಜೆಕ್ಷನ್ ಅಂತ ಹೇಳಿ ನೆರಡು. ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ನೆರಡು. ಆಯಿತಾ? ದಿಸ್ ಇಸ್ 6 ಯೂನಿಟ್ಸ್, ದಿಸ್ ಇಸ್ 4 ಯೂನಿಟ್ಸ್, ಆ್ಯಂಡ್ ದಿಸ್ ಇಸ್ 60 ಡಿಗ್ರಿ. ಸೊ ವಾಟ್ ಇಸ್ ಅ ಡಾಟ್ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಸರಿನಾ? ಸಿಂಪಲು. ಸೊ ವೆಕ್ಟರ್ ಎ ಬಿ ಆ್ಯಂಡ್ ಇ ಎಫ್, the dot product between them is AB into EF into cos of theta. This is 4 into 6 into cos of 60 degree. So cos 60 degree is half 4 2 12 units ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು
ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ನಮ್ಮ ಹತ್ರ ಎಂಥದ್ದಿದು ಕಾಂಪೊನೆಂಟ್ ಫಾರ್ಮ್ ಇತ್ತು ಅಂತ ಹೇಳಿದ್ರೆ, ಸೊ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ದ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ದಿಸ್ ಟು ವೆಕ್ಟರ್ಸ್ ಇಟ್ಸ್ ಕ್ವೈಟ್ ಸಿಂಪಲ್. 2i ಕ್ಯಾಪ್, ಇವೆಲ್ಲ ಕ್ಯಾಪು ಇಲ್ಲಿ ಬರೀತೀನಿ ನೋಡಿ, ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್, ಇವೆಲ್ಲ ಯೂನಿಟ್ ವೆಕ್ಟರ್ಸೇ, ಅಲ್ಲಿ ಟೈಪಲ್ಲಿ ನೋಡ್ಸಿಲ್ಲ ನಾನು ಅಷ್ಟೇ. ಆಯಿತಾ, ಸಿಂಪಲ್ ಕಂಡ್ರೆ ಏನಿಲ್ಲ. 2 ಮತ್ತು -3 ಮಲ್ಟಿಪ್ಲೈ ಮಾಡಿ, -3 ಮೈನಸ್ +2 ಮಲ್ಟಿಪ್ಲೈ ಮಾಡಿ, ದಿಸ್ ಇಸ್ +4 × 1. ಸೊ ಇದು ಉತ್ತರ ಏನು ಬರ್ತಿದ್ದೋ 6 6 12 4 8 -8 ಯೂನಿಟ್ಸ್. ಸರಿನಾ? ಅಷ್ಟೇ. ಸೊ ಈ ರೀತಿಯಲ್ಲಿ ನೀವು ಡಾಟ್ ಪ್ರಾಡಕ್ಟ್ ತೊಗೊಬೇಕಾಗುತ್ತೆ. ಹಾಂ, ಪಾಸ್ ಮಾಡಿಕೊಂಡು ಪ್ರತಿಯೊಂದು ವಿಷಯ ಬರ್ಕೊಳ್ಳಿ. ತುಂಬ ತಲೆ ಏನು ಕೇಳಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಬರೀ ನಾವು ಹೇಗೆ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ವಿ ಆರ್ ನಾಟ್ ಲುಕಿಂಗ್ ಅಟ್ ವಾಟ್ ಇಟ್ ಮೀನ್ಸ್ ಅಂತ ಹೇಳಿ, ನಾಟ್ ಟು ದ್ಯಾಟ್ ಎಕ್ಸ್ಟೆಂಟ್. ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಹಾಂ.